ಗುಡಿಸಲೊಂದರ ಹತ್ತಿರ ಬಂದು ನಿಲ್ಲುತ್ತಾನೆ. ಶರಶ್ಚಂದ್ರಗುಪ್ತ ರೈಲ್ವೆ ಕೂಲಿಯ ಮನೆ ಬಾಗಿಲ ಮುಂದೆ ನಿಂತುಕೊಂಡು ಭವತಿ ಭಿಕ್ಷಾಂದೇಹಿ ಎನ್ನುತ್ತಾ ಭಿಕ್ಷೆ ಬೇಡುತ್ತಾನೆ. ರೈಲ್ವೆ ಕೂಲಿ ಶರಶ್ಚಂದ್ರಗುಪ್ತನ ಧ್ವನಿಯನ್ನ ಕೇಳಿ ಮನೆಯೊಳಗಿದ್ದ ರೈಲ್ವೆ ಕೂಲಿ ಯಾರಪ್ಪ ಅದು ಎನ್ನುತ್ತಾ ಹೊರ ಬರುತ್ತಾನೆ. ರೈಲ್ವೆ ಕೂಲಿ ಮೇಲಧಿಕಾರಿಯಾಗಿದ್ದ ಶರಶ್ಚಂದ್ರಗುಪ್ತ ತನ್ನ ಮನೆಯ ಮುಂದೆ ನಿಂತಿರುವುದನ್ನು ನೋಡಿ, ಇದೇನ್ರಯ್ಯ ನೀವಿಲ್ಲಿ ಈ ಬಡವನ ಮನೆ ಮುಂದೆ ಕಳಿಸಿದ್ರೆ ನಾನೇ ನಿಮ್ಮ ಅಡ್ಡಿದ ಬಂದ್ಬಿಡ್ತಿದ್ದೆ ತಾನೆ ಎನ್ನುತ್ತಾನೆ. ಶರಶ್ಚಂದ್ರಗುಪ್ತ, ನೋಡಪ್ಪ, ನಾನಿಲ್ಲಿಗೆ ನಿನ್ನ ಮೇಲಧಿಕಾರಿಯಾಗಿ ಬಂದಿಲ್ಲ. ನನ್ನ ಗುರುವಿನ ಆಜ್ಞೆಯಂತೆ ನಿನ್ನ ಹತ್ತಿರ ಭಿಕ್ಷೆ ಬೇಡಲು ಬಂದಿದ್ದೇನೆ. ದಯವಿಟ್ಟು ನೀನು ನನಗೆ ಭಿಕ್ಷೆ ನೀಡು ಎಂದು ಕೇಳುತ್ತಾರೆ. ರೈಲ್ವೆ ಕೂಲಿ ಆಶ್ಚರ್ಯದಿಂದ, ನಿಮ್ಗೇನ್ ಬಂದ್ರಯ್ಯ ಗುರುಗತಿ, ನನ್ನ ಮನೆ ಮುಂದೆ ನಿಂತು ಭಿಕ್ಷೆ ಬೇಡಕ್ಕೆ? ಅದು ಅಲ್ಲದೆ ಈ ಬಡವಂತ ಅದೇ ನಿಂತ್ರತಯ್ಯ ನಿಮ್ಗೆ ಕೊಡಕ್ಕೆ ಎಂದು ಅನ್ನುತ್ತಾನೆ. ಶರಶ್ಚಂದ್ರಗುಪ್ತ, ನೀನು ಇಂಥದ್ದು ಕೊಡಬೇಕು ಅಂತ ಏನು ಅಪೇಕ್ಷೆ ಇಲ್ಲವಪ್ಪ. ನೀನು ಏನು ಕೊಟ್ಟರೂ ನಾನು ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ ಎಂದು ಅನ್ನುತ್ತಾನೆ. ರೈಲ್ವೆ ಕೂಲಿ, ಒಂದು ಅರ್ಗಳಿಗೆ ತಾಡ್ರಯ್ಯ, ಈಗ ಬಂದೆ ಎನ್ನುತ್ತಾ ಮನೆಯ ಒಳಗೋಗಿ 4 ರೊಟ್ಟಿಯನ್ನ ತೆಗೆದುಕೊಂಡು ಬಂದು, ನೋಡ್ರಯ್ಯ, ನಂತಾವಿರೋದು ಈ 4 ರೊಟ್ಟಿ ಕಾಣ್ರಯ್ಯ ಎನ್ನುತ್ತಾ ಶರಶ್ಚಂದ್ರಗುಪ್ತನಿಗೆ ನೀಡುತ್ತಾನೆ. ಅಲ್ಲಿಂದ ಶರಶ್ಚಂದ್ರಗುಪ್ತನು ನಿರ್ಗಮಿಸುತ್ತಾನೆ. ಶರಶ್ಚಂದ್ರಗುಪ್ತ ಅವುಗಳನ್ನು ತೆಗೆದುಕೊಂಡು ಸ್ವಾಮೀಜಿಯವರ ಹತ್ತಿರ ಬಂದು, ಸ್ವಾಮೀಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ನೋಡಿ ಸ್ವಾಮೀಜಿ, ನಿಮ್ಮ ಇಚ್ಛೆಯಂತೆಯೇ ನಾನು ಭಿಕ್ಷೆ ಬೇಡಿಕೊಂಡು ಬಂದಿರುವೆ ಎಂದು ಅನ್ನುತ್ತಾನೆ. ಸ್ವಾಮೀಜಿಯವರು ಸಂತೋಷದಿಂದ, ಆಗಲಿ, ನಾನು ನಿನಗೆ ಖಂಡಿತ ಮಂತ್ರಭಿಕ್ಷೆ ನೀಡುತ್ತೇನೆ, ಬಾ ಕುಳಿತುಕೋ ಎಂದು ಹೇಳಿ ಅವನನ್ನ ಆಸನವೊಂದರ ಮೇಲೆ ಕೂರಿಸಿ ಮಂತ್ರೋಪದೇಶವನ್ನ ಮಾಡುತ್ತಾರೆ.